ಧಾರಾವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದು ಧನಾತ್ಮಕವಾಗಿರಲಿ ಋಣಾತ್ಮಕವಾಗಿರಲಿ. ಯಾಕೆ ಅಂದರೆ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ಅಂತ ನಾವು ಹೇಳ್ತೀವಿ, ಆದರೆ ಕಷ್ಟಗಳೇ ಹೆಚ್ಚು ಅಂತ ಅವ್ರು ಹೇಳ್ತಾರೆ. ಯಾಕೆಂದರೆ ಜಾತಕದಲ್ಲಿ ಒಳ್ಳೆಯದಿದೆ ಅಂತ ನಾವು ಹೇಳಬೇಕು. ಕಾರಣ ಏನಂತಂದರೆ ಕುಂಭರಾಶಿ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಆದರೆ ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಈಗಿನ ಸಮಯ, ಈ ಒಂದು ತಿಂಗಳು, ಈ ಒಂದು ವರ್ಷ ಅಂತ ನಾವೇನು ಹೇಳ್ತೀವಿ, ಹಾಗೆ ನಾವು ಒಂದೊಂದು ಸಂದರ್ಭದಲ್ಲಿ ಹೇಳ್ತೀವಿ. ಒಂದು ತಿಂಗಳು ಚೆನ್ನಾಗಿಲ್ಲ, ಅಥವಾ ಒಂದು ವರ್ಷ ಚೆನ್ನಾಗಿಲ್ಲ, ಅಥವಾ 2 ವರ್ಷ ಚೆನ್ನಾಗಿಲ್ಲ, ಹೀಗೆ ಜ್ಯೋತಿಷ್ಯ ಫಲ ಹೇಳೋದುಂಟು. ಆದರೆ ಈ ಒಂದು ಕುಂಭರಾಶಿಯವರಿಗೆ 7ನೇ ಶನಿ ಪ್ರಭಾವದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಕುಂಭರಾಶಿಯವರು ಆರೋಗ್ಯದಲ್ಲಿ ತೊಂದರೆಯಾಗಿದೆ. ಅವರಿಗೆ ತಲೆನೋವು ಬರ್ತಕ್ಕಂಥದ್ದು, ಕತ್ತು ನೋವು ಬರ್ತಕ್ಕಂಥದ್ದು, ಸೊಂಟ ನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಕಾಲು ಪಾದ ಹಿಮ್ಮಡಿ ನೋವು ಬರ್ತಕ್ಕಂಥದ್ದು, ಇವೆಲ್ಲ ಆಗುತ್ತದೆ. ಇವೆಲ್ಲ ಆರೋಗ್ಯದಲ್ಲಿ ಕುಂದುಕೊರತೆಗಳಾಗ್ತಕ್ಕಂಥದ್ದು. ಈ ಒಂದು ಪ್ರಭಾವದಿಂದ ಸಾಕಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ, ಆರೋಗ್ಯದಲ್ಲಿ ಕಿರಿಕಿರಿ ಆಗಿದೆ, ಆರ್ಥಿಕ ಸ್ಥಿತಿ ತುಂಬ ಕೆಟ್ಟೋಗಿದೆ, ಹದಗೆಟ್ಟೋಗಿದೆ. ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡ್ರೆ ನಮ್ಗೆ ಯಾಕಪ್ಪ ಈ ಜೀವನ ಮಾಡಬೇಕು, ಯಾಕಾದರೂ ಭೂಮಿ ಮೇಲೆ ಭಗವಂತನ ಮುಟ್ಟಿಸಿದ್ದಾನೆ ಅಂತ ಅನಿಸುತ್ತೆ. ಯಾಕೆಂದರೆ ದುಡ್ಡು ಕಾಸುಕ್ಕೆ ನಿಲ್ಲೋದಿಲ್ಲ, ಬರೋ ದುಡ್ಡು ಯಾವುದೂ ಬರೋದಿಲ್ಲ, ಕೊಡೋಕ್ಕಾಗ್ತಾ ಇಲ್ಲ, ಜೀವನಕ್ಕೆ ಖರ್ಚಿಗೆ ಕಷ್ಟ ಆಗಿದೆ, ಹೇಗೆ ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದು ಎನ್ನುವಂಥ ಚಿಂತನೆ ನಿಮಗಿದೆ. ಆದರೂ ಕೂಡ ಭಗವಂತ ಕೈ ಬಿಡಲ್ಲ ಎನ್ನುವಂಥ ದೃಢ ನಿರ್ಧಾರದಲ್ಲಿ ತಾವು ಮುಂದೆ ಹೋಗ್ತಾ ಇದ್ದೀರಾ. ಅಂದರೆ ಜೀವನವನ್ನು ಸಾಗಿಸಲೇಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿ. ಯಾಕೆಂದರೆ ಕೆಲವೊಂದಷ್ಟು ಜೀವನ ಮಾಡೋದು ಅನಿವಾರ್ಯ ಆಗುತ್ತೆ. ಇವತ್ತು ನಮಗೆ ಕೆಲಸ ಇಲ್ಲ ಅಂತಂದರೆ ಊಟ ತಿಂಡಿ ಬಟ್ಟೆ ಬೇಕೇ ಬೇಕಲ್ವಾ. ಹಾಗಾಗಿ ನಾವು ಯೋಚನೆ ಮಾಡೋದು, ನಮಗೆ ಕೆಲಸ ಇರದೇ ಇರಲಿ, ದೈನಂದಿನ ಖರ್ಚುಗಳು ನಮ್ಮನ್ನು ಬೆನ್ನು ಬಿಡದೆ ಕಾಡ್ತಾ ಇರ್ತದೆ. ದೈನಂದಿನ ಖರ್ಚುಗಳು ಪ್ರತಿದಿನ ನಮಗೆ ಬಂದೇ ಬರುತ್ತೆ. ಆದರೂ ಕೂಡ ದುಡ್ಡು ನಮಗೆ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಹೀಗೆ ಇಂಥ ದುಡ್ಡಿನ ಕಾಸಿನಲ್ಲಿ ನಿಮಗೆ ತೊಂದರೆ ಇರುತ್ತೆ, ಕಷ್ಟಗಳಿದೆ, ಬರಬೇಕಾದ್ದು ಕೊಡಬೇಕಾದ್ದು, ಮತ್ತು ಕೆಲವು ಕಮಿಟ್ಮೆಂಟು, ಇವೆಲ್ಲ ಕೂಡ ನಿಮಗೆ ಅದನ್ನು ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ. ಮತ್ತು ಕೆಲವೊಂದಷ್ಟು ಚಿಂತನೆ ಮಾಡುವಾಗ ನಿಮಗೆ ಜನ ಸಾಕಷ್ಟು ನಿಮಗೆ ಮೋಸ ಮಾಡಿದ್ದಾರೆ, ಮೋಸ ಹೋಗಿದ್ದೀರಿ. ಯಾಕೆಂದರೆ ಎಷ್ಟೋ ಜನ ನಿಮಗೆ ಕೊಡಬೇಕಾದ ದುಡ್ಡು ಕೊಡದೆ ಮೋಸ ಮಾಡಿ ಇವತ್ತು ಅವ್ರು ಕೈ ಸಿಗ್ತಾ ಇಲ್ಲ. ಕೆಲವು ನಿಮಗೆ ಯಾವುದೇ ಒಂದು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತೊಗೊಳ್ಳುವಾಗ ಇರತಕ್ಕಂಥ ಇಂಟ್ರೆಸ್ಟು ವಾಪಸ್ ಕೊಡುವಾಗ ಅವರಿಗಿಲ್ಲ. ವಾಪಸ್ ಕೊಡುವಾಗ ಅದೇ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕೆಲಸ ಅನುಕೂಲ ಆಗುತ್ತೆ, ಅವ್ರಿಗೂ ಒಂದು ಒಳ್ಳೆಯ ಹೆಸರು ಇರುತ್ತೆ, ಮತ್ತು ಅವರಿಗೆ ತೊಂದರೆಗಳು ಅವ್ರಿಗೂ ಆಗಲ್ಲ, ನಿಮಗೂ ಆಗಲ್ಲ. ಈಗ ನೋಡಿ, ಅವ್ರಿಗೂ ತೊಂದರೆ ಬಂದಿರುತ್ತೆ, ನಿಮಗೂ ತೊಂದರೆ ಆಗಿದೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಆರ್ಥಿಕವಾಗಿ. ಮತ್ತು ಕೆಲವು ಜನ ನಿಮಗೆ ಸುಳ್ಳು ಹೇಳಿದ್ದಾರೆ, ಸುಳ್ಳು ಹೇಳಿದ್ರಿಂದ ನೀವು ನಂಬಿದ್ರಿಂದ ಎಷ್ಟೋ ನೀವು ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ಆಸ್ತಿ ವಿಚಾರದಲ್ಲಿ ತಾವು ಮೋಸ ಹೋಗಿದ್ದೀರಿ ಅಂತ ಹೇಳಬೇಕು. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ಈತ ಮೋಸ ಹೋಗಿದ್ದಿದ್ರೆ ಭಾಳ ಜಾಗ್ರತೆ ವಹಿಸಬೇಕು. ಮುಂದೆ ಈ ಥರ ತಪ್ಪುಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ, ನಮ್ಮ ಕರ್ತವ್ಯ ಆಗಿರುತ್ತೆ. ಕಾರಣ ನಮ್ಮನ್ನು ನಂಬಿ ಹೊಂದಿರತಕ್ಕಂಥ ಮನೆಯಲ್ಲಿ ವೃದ್ಧ ತಂದೆ ತಾಯಿಗಳು, ಮತ್ತು ತಂದೆ ತಾಯಿ, ಹೆಂಡತಿ, ಮಕ್ಕಳು, ಹೀಗೆ ನಮ್ಮ ಕುಟುಂಬದಲ್ಲಿ 4-6 ಜನ 10 ಜನ ಇರ್ತಾರೆ. ಅವರೆಲ್ಲ ಕಾಪಾಡ್ಕೊಂಡು ಹೋಗತಕ್ಕಂಥದ್ದು ಮನೆ ಯಜಮಾನಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಮನೆ ಯಜಮಾನಿಗೆ ತೊಂದರೆ ಆಯಿತು ಅಂದರೆ ಕುಟುಂಬಕ್ಕೆಲ್ಲ ತೊಂದರೆ ಆಗುತ್ತೆ. ಮನೆ ಯಜಮಾನಿಗೆ ಸ್ವಲ್ಪ ಲಾಭ ಆಯಿತು ಅಂದರೆ ಇಡೀ ಕುಟುಂಬಕ್ಕೆ ಲಾಭ ಆಗುತ್ತದೆ. ಹೀಗಾಗಿ ಕುಟುಂಬದ ನಷ್ಟವನ್ನು ಲಾಭವನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ನೀವು ತಾಳ್ಮೆಯಿಂದ ವ್ಯವಹರಿಸೋದು ಭಾಳ ಮುಖ್ಯವಾದ ವಿಚಾರ. ಕುಂಭ ಅಂತಂದರೆ ತುಂಬಿದ ಕೊಡ, ತುಂಬಿದ ಬಿಂದಿಗೆ, ಜ್ಞಾನ ಭಂಡಾರ ಅಂತ ಹೇಳ್ತೀವಿ. ಅಂತ ಜ್ಞಾನ ನಿಮ್ಮಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಅಷ್ಟಿದೆ, ಮತ್ತು ಕ್ರಿಯಾಶಕ್ತಿ ಇದೆ. ಕ್ರಿಯಾಶಕ್ತಿ ಅಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ಹುಷಾರಾಗಿರ್ತೀರಾ. ಆದರೆ ಕೂತ್ಕೊಂಡಲ್ಲೇ ಕೆಲಸ ಮಾಡಬೇಕು ಅನ್ನುವಂಥ ಚಿಂತನೆ ಇರುತ್ತೆ. ಆದರೆ ನೀವು ಓಡಾಡಬೇಕಾಗತ್ತೆ. ಈಗ ನೀವು ಖಾಲಿ ಬುದ್ಧಿ ಹೇಳಲೇಬೇಕು, ತಿರುಗಾಡಲೇಬೇಕು. ನೀವು ಅನವಶ್ಯಕ ತಿರುಗಾಟಗಳು ಹೆಚ್ಚಾಗಿದೆ, ಅನವಶ್ಯಕ ಕಮಿಟ್ಮೆಂಟ್ಗಳು ಹೆಚ್ಚಾಗಿದೆ, ಅನವಶ್ಯಕ ಸಾಲಗಳು ಹೆಚ್ಚಾಗಿದೆ, ಅನವಶ್ಯಕ ಮಾತು ಮತಿ ವಿಚಾರ ವ್ಯವಹಾರ ಎಲ್ಲ ಅನವಶ್ಯಕ ಆಗಿ, ಅಂದರೆ ಹೆಚ್ಚಿಗೆ ಆಗಿ ಇದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ತಾಳ್ಮೆ ವಹಿಸಬೇಕು, ಯೋಚನೆ ಮಾಡಬೇಕು. ಹಂತವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ ನಿಮ್ಮ ಕಷ್ಟಗಳು ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ಅಂತ ಅನಿಸುತ್ತೆ. ತಂದೆ ತಾಯಿ ಆರೋಗ್ಯವನ್ನು ನೋಡ್ಕೊಳ್ಳತಕ್ಕಂಥ ನಮ್ಮ ಜವಾಬ್ದಾರಿ ಆಗಿದೆ, ಅದನ್ನು ಕೂಡ ನೋಡ್ಕೋಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ಭಾಳ ಚಿಂತನೆ ವಹಿಸಬೇಕು. ಮಕ್ಕಳ ಆರೋಗ್ಯದ ಏರುಪೇರು ಆಗ್ಬೋದು, ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳಿಗೆ ENT ತೊಂದರೆ ಬರ್ಬೋದು. ENT ತೊಂದರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ತೊಂದರೆಗಳು ಬರ್ತಕ್ಕಂಥದ್ದು, ಮಕ್ಕಳು ಬಿದ್ದು ಬೆಟ್ಟು ಮಾಡ್ಕೊಳ್ತಕ್ಕಂಥ ಈ ಥರ ಇರುತ್ತೆ. ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾದ ವಿಚಾರ. ಮಕ್ಕಳು ಓದಿಸೋದ್ರ ಬಗ್ಗೆ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಮಕ್ಕಳು ಓದಿಸೋದ್ರ ಬಗ್ಗೆ ಏಕಾಗ್ರತೆ ವಹಿಸಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಅವರು ಚೆನ್ನಾಗಿ ಕುಳಿತು ನೀವು ಕೂತ್ಕೊಂಡು ಓದಿಸ್ಬೇಕು. ಆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಕೂಡ ಇಲ್ಲ. ಮತ್ತು ಆಸ್ತಿ ವಿಚಾರ ಬಂದರೆ ಆಸ್ತಿ ವಿಚಾರದಲ್ಲಿ ಗೊಂದಲ, ಮನಸ್ತಾಪ, ಅಸಮಾಧಾನ ಇದೆ. ಕೋರ್ಟು ಕಚೇರಿಗೆ ಹೋಗುವ ಸಾಧ್ಯತೆ ಇದೆ. ಎಲ್ಲ ಹೋಗಿದ್ದಿದ್ರೆ ನೀವು ಫೇಸ್ ಮಾಡಬೇಕಾಗತ್ತೆ. ಹೋಗೋಕ್ಕೆ ಬಿಡೋದು ಬೇಡ, ಕೂತ್ಕೊಂಡು ಮಾತಾಡಿ. ನಿಮಗೆ ಕೆಲವೊಂದಷ್ಟು ಗ್ರಹಗಳ ದುಷ್ಪರಿಣಾಮಗಳಿರೋದ್ರಿಂದ ಕೂತ್ಕೊಂಡು ಮಾತಾಡಿ ಸಮಸ್ಯೆಯನ್ನು ಸರಿಪಡಿಸ್ಕೊಂಡ್ರೆ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ ಅದರಿಂದ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಾವು ಹೇಳಿದ್ದೀವಿ ಆಲ್ರೆಡಿ. ಶತ್ರುಗಳು ಜಾಸ್ತಿ ಇದ್ದಾರೆ,
ಆಲ್ರೆಡಿ ನಿಮಗೆ ಶತ್ರುಗಳು, ಸಾಮಾನ್ಯ ಶತ್ರುಗಳು ತುಂಬ ಇದ್ದಾರೆ, ಅವರು ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಕೆಲವೊಂದಷ್ಟು ತೊಂದರೆಗಳಾಗಿ ಆಗುತ್ತೆ. ಇನ್ನು ದಾಂಪತ್ಯದಲ್ಲಿ ಕಿರಿಕಿರಿ, ಮನಸ್ತಾಪ, ಅಸಮಾಧಾನ ಇದೆ, ಅದು ಕೋರ್ಟು ಕಚೇರಿ ಹೋಗದೆ ಮೇಲೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಅದಿಲ್ಲ ಅನಿವಾರ್ಯ ಪರಿಸ್ಥಿತಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದನ್ನು ಮಾಡಿ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ದಾಂಪತ್ಯದ ಕಷ್ಟ ಸುಖಗಳೆಲ್ಲವೂ ಕೂಡ ನಿಮಗೆ ಅರ್ಥ ಮಾಡಿಕೊಂಡು ಹೋಗುವಂಥದ್ದು ಸಂದರ್ಭಗಳು ಕೂಡ ಕೂಡಿ ಬರುತ್ತೆ. ಮತ್ತು ಕಷ್ಟ ಪರಿಹಾರ ಆಗುತ್ತೆ, ಸಮಸ್ಯೆಗಳು ನಿಮಗೆ ನಿಷ್ಕ್ರಿಯವಾಗುತ್ತದೆ, ಸಮಸ್ಯೆ ಮಂಜಿನಂತೆ ಕರಗಿ ಹೋಗ್ತದೆ. ಆ ಸಮಸ್ಯೆಗಳು ನಿಮ್ಮ ಎದುರುಗಡೆ ಬರದೇನೆ ಕೂಡ ಹೋಗುವ ಸಾಧ್ಯತೆ ಇರ್ತದೆ. ಮತ್ತು ವಾಹನವನ್ನು ಚಲಿಸುವಾಗ ಹುಷಾರಾಗಿ ವಾಹನವನ್ನು ಚಲಿಸಬೇಕಾಗತ್ತೆ. ಮತ್ತು ಅಪಾಯಕಾರಿ ಜಾಗದಲ್ಲಿ ನೀರು ಹತ್ರ, ಬೆಂಕಿ ಹತ್ರ, ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಕಲ್ಲು ಬಂಡೆಗಳ ಮೇಲೆ ನಿಂತ್ಕೊಳ್ಳೋದು, ನೀರಿನ ಹತ್ರ ಹೋಗೋದು, ಇದೆಲ್ಲ ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ಕೂಡ ನಿಮಗೆ ತೊಂದರೆ ಆಗ್ಬೋದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆಗಳು ಬರುತ್ತೆ. ಅದಕ್ಕೆ ಇವಾಗಲೇ ಜಾಗರೂಕರಾಗಿರಬೇಕು ಅಂತೇಳಿ ನಿಮಗೆ ಸಲಹೆಯನ್ನು, ಸೂಚನೆಯನ್ನು ಕೂಡ ಕೊಡ್ತೀವಿ. ನದಿ ಹತ್ರ ಮತ್ತು ಸಮುದ್ರದ ಹತ್ರ, ಸಮುದ್ರ ದಂಡೆ ಮೇಲೆ ಎಲ್ಲ ಹೋಗುವಾಗ ಭಾಳ ಜಾಗ್ರತೆ ವಹಿಸಬೇಕು. ವಾಹನವನ್ನು ಚಲಾಯಿಸುವಾಗಲೂ ಕೂಡ ಭಾಳ ಹುಷಾರಾಗಿ ಹೋಗಬೇಕು. ಬೇರೆಯವರು ವಾಹನದಲ್ಲಿ ಕೂತ್ಕೊಂಡ್ರು ಕೂಡ ನೀವು ಸ್ಪೀಡಾಗಿ ಹೋಗೋದಾಗಲಿ, ರ್ಯಾಶ್ ಡ್ರೈವಿಂಗ್ ಆಗಲಿ ಮಾಡಲೂಬಾರ್ದು. ಮಾಡೋದಕ್ಕೂ ಕೂಡ ನೀವು ಬಿಡಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಧಾನ ಹೋಗಿ ಒಂದು ಅರ್ಧ ಗಂಟೆ ಹೆಚ್ಚಾಗಲಿ ಕಡಿಮೆ ಆಗಲಿ ಅವಸರ ಬೇಡ ಅಂತವರಿಗೆ ತಾಳ್ಮೆಯನ್ನು ನೀವು ಹೇಳಬೇಕು. ಉದ್ಯೋಗದಲ್ಲಿ ಯಶಸ್ಸು ಅಂತ ನಾವು ಅಂದ್ಕೊಳ್ತೀವಿ, ನಮಗೆಲ್ಲ ಯಶಸ್ಸಾಗಿದೆ, ಒಳ್ಳೆಯದಾಗಿದೆ, ಪ್ರಮೋಷನ್ ಸಿಕ್ಕಿದೆ, ಹಂಗಾಗಿದೆ ಹಿಂಗಾಗಿದೆ ಅಂದ್ಕೊತೀವಿ. ಆದರೂ ಕೂಡ ನೀವು ಮಾಡೋ ಕೆಲಸಕ್ಕೆ ಯಾವ ಪ್ರಮೋಷನ್ ಸಿಗಲಿಲ್ಲ, ಯಾವ ರೀತಿಯ ದುಡ್ಡು ಕೈಯಲ್ಲಿ ಬರಲಿಲ್ಲ. ನೀವು ಮಾಡೋ ಕಷ್ಟಕ್ಕೆ ಆ ಸರಿಯಾಗಿರ್ತಕ್ಕಂಥ ಫಲ, ಅಂದರೆ ಅದು ಸರಿಯಾಗಿರ್ತಕ್ಕಂಥ ನಿಮಗೆ ಸಂಭಾವನೆ ಕೂಡ, ಸಂಬಳ ಕೂಡ ನಿಮಗೆ ಸಿಗಿಲ್ಲ. ಅದರಿಂದ ಕೂಡ ನಿಮಗೆ ಮನಸ್ಥಿತಿ ಕೆಟ್ಟೋಗಿದೆ. ಒಂಥರ ಬೇಜಾರು ಮನಸ್ತಾಪದಲ್ಲಿ ನೀವು ಯಾವಾಗಲೂ ಕೂಡ ಇರ್ತೀರ. ಮುಖದಲ್ಲಿ ಒಂದು ರೀತಿಯ ಖುಷಿನೇ ಇರೋದಿಲ್ಲ, ಯಾವಾಗಲೂ ಬೇಜಾರದಲ್ಲಿ ಇದ್ದಂಗಿರುತ್ತೆ, ಮನಸ್ಸು ಕೆಟ್ಟೋದಂಗಿರ್ತದೆ. ನಿಮ್ಮನ್ನು ನೋಡಿ ಎಷ್ಟೋ ಜನ ಕೇಳ್ತಾರೆ, ಏನು ಸರ್ ಏನಂಗೆ ಆಗಿದೆ, ಏನಾಗಿದೆ, ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಎಂಥ ಕಷ್ಟದಲ್ಲಿದ್ದೀರಾ ಅಂತ ಕೇಳ್ತಾರೆ. ಆದರೆ ಏನಿಲ್ಲ ಅಂತ ಹೇಳಬೇಕು, ಇದೆ ಅಂತ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ಹೀಗೆ ಅಂಥ ಡೋಲಾಯವಾಗಿರ್ತಕ್ಕಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಒಂದು ರೀತಿಯ ನಿರ್ಧಾರಗಳೇ ಇರೋದಿಲ್ಲ, ನಾವು ಏನು ಹೇಳಬೇಕು ಅಂತೇಳಿ. ಅಂಥ ಸಂದರ್ಭಗಳು ಕೂಡ ಸಮಾಜದ ಮಧ್ಯದಲ್ಲಿ ನೀವು ಇದ್ದೀರಾ, ನಿಮಗೆ ಅದೆಲ್ಲ ಒದಗಿ ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲದಕ್ಕೂ ಜಾಗ್ರತೆ ಭಾಳ ಮುಖ್ಯ, ಜೊತೆಗೆ ಯೋಚನೆ ಭಾಳ ಮುಖ್ಯ, ಚಿಂತನೆ ಭಾಳ ಮುಖ್ಯ, ಮಾರ್ಗದರ್ಶನ ಬಹಳ ಮುಖ್ಯ. ತಾಳ್ಮೆಯನ್ನು ಕಳ್ಕೋಬಾರ್ದು. ಅದರಿಂದ ನೀವು ಎಷ್ಟೋ ಕಷ್ಟಗಳು, ತೊಂದರೆಗಳು ನಿಷ್ಕ್ರಿಯ ಆಗುತ್ತೆ, ಮತ್ತು ಪರಿಣಾಮ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಭಾಳ ಮುಖ್ಯವಾಗಿ ತಾವು ಗಮನದಲ್ಲಿಟ್ಟುಕೊಂಡು ಮುಂದುವರಿಸಬೇಕು. ಇನ್ನೂ ಹೆಚ್ಚು ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ನೀವು ಮರಿಬಾರ್ದು. ಒಂದು ವೇಳೆ ನೀವು ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಹತ್ತಿರಲ್ಲಿರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಸಿಂಧೂರದಿಂದ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.